ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮೋಹಿತಪಣ್ಣ ನವೀನ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಟಾಪಿಕ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದೇನಂದ್ರೆ ಮಾನಸಿಕ ಮದ್ದು. ಇಂಗ್ಲಿಷಲ್ಲಿ ಹೇಳ್ಬೇಕಂದ್ರೆ ಸೈಕಾಲಜಿಕಲ್ ಪೈನ್. ಪೈನ್ಗಳಲ್ಲಿ 2 ಟೈಪ್ಸ್ ಬರುತ್ತೆ. ಅದು ಒಂದು ಫಿಸಿಕಲ್ ಪೈನ್, ಅಂದ್ರೆ ನಿಮಗೆ ಯಾವಾಗ ಇಂಜುರಿ ಆಗುತ್ತೆ ಅಂದ್ರೆ ಪೆಟ್ಟಾಗುತ್ತಲ್ಲ ಅವಾಗ ಆಗುವಂತ ಪೈನಿಗೆ ನಾವು ಫಿಸಿಕಲ್ ಪೈನ್ ಅಂತೀವಿ. ಇನ್ನೊಂದು ಟೈಪ್ ಬರುತ್ತೆ, ಅದು ಸೈಕಾಲಜಿಕಲ್ ಪೈನ್. ಸೈಕಾಲಜಿಕಲ್ ಪೈನ್ ಅಂದ್ರೆ ನಾವು ಯಾವುದೇ ವಿಷಯನ ಮನ್ಸಿಗೆ ತಗೊಳ್ತೀವಲ್ಲ, ಅದನ್ನ ಇಟ್ಕೊಂಡು ಕೊರಗ್ತೀವಲ್ಲ, ಆ ಪೈನಿಗೆ ಸೈಕಾಲಜಿಕಲ್ ಪೈನ್ ಅಂತಾರೆ. ಅದನ್ನ ಉದಾಹರಣೆ ಕೊಟ್ಟು ಹೇಳ್ಬೇಕಂದ್ರೆ, ಒಂದು ಪೆನ್ ಇದೆ, ಓಕೆ. ಆ ಪೆನ್ನನ್ನು ನಾನು ಕೈನ ಈ ತರ ಚಾಚಿ 1 ನಿಮಿಷ ಇಟ್ಕೊಳ್ತೀನಿ. ನನಗೆ ಪೈನ್ ಆಗುತ್ತಾ? ಇಲ್ಲ. 10 ನಿಮಿಷ ಇಟ್ಕೊಳ್ತೀನಿ, ಸ್ವಲ್ಪ ಪೈನ್ ಆಗುತ್ತೆ ಇಲ್ಲಿ. ಮತ್ತೆ ಅದನ್ನೇ ನಾನು 1 ಗಂಟೆ ಇಟ್ಕೊಂತೀನಿ, ಆಗ ನನಗೆ ಫುಲ್ ಎಲ್ಲ ಪೈನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಪೆನ್ನಿನ ಭಾರ ಅಂತೂ ಅಷ್ಟೇ ಇರುತ್ತಲ್ಲ. ಅದೇನೆ ನಾನು ಈ ಕಡೆ ಕೈಯಲ್ಲಿ ಇಟ್ಕೊಂಡ್ರೆ ನನಗೆ ಪೆನ್ ಏನು ಅಷ್ಟು ಭಾರ ಅನ್ಸಲ್ಲ. ಏನಕ್ಕಂದ್ರೆ ನಾವು ಇಟ್ಕೊಂಡಿರೋ ಪೊಸಿಷನ್ ನಮಗೆ ನೋವಾಗಕ್ಕೆ ಕಾರಣ ಆಗುತ್ತೆ. ಅದೇ ತರ ಮನ್ಸು ಕೂಡ, ಮನ್ಸಿಗೆ ಚಿಕ್ಕ ವಿಷಯ ಸಿಕ್ಕರೆ ಸಾಕು, ಅದನ್ನೇ ದೊಡ್ಡದ್ ಮಾಡಕ್ಕೆ ಟೈಮ್ ತಗೊಳಲ್ಲ ಅದು. ಅದೇ ತರ ನಾವು ಒಂದ್ ವಿಷಯ ಹಿಡ್ಕೊಂಡು ಕೊರಗಿದ್ರೆ ಅದೇ ತರ ನಮ್ಮ ಮನ್ಸು ನೋವು ಆಗ್ತಾನೆ ಇರುತ್ತೆ ನಮ್ಮ ಮನ್ಸಿಗೆ. ನಾನೇನ್ ಹೇಳೋದಂದ್ರೆ, ಈಗ ಹೆಂಗೆ ನಾವು ಪೆನ್ನ ಹಿಡ್ಕೊಂಡು ನೋವು ಆಯ್ತಲ್ಲ, ನಾವು ಪೆನ್ನ ಹಿಡ್ಕೊಂಡಾಗ ಈ ಪೆನ್ನ ಈ ತರ ಸೈಡಿಗೆ ತೆಗೆದಿಟ್ರೆ ನಿಮಗೆ ನೋವಾಗಲ್ಲ. ಹಂಗೇನೆ ಮನ್ಸಿಗೆ ತಗೊಂಡಿರೋ ವಿಚಾರ ಕೂಡ ಸೈಡಿಗೆ ತೆಗೆದಿಡ್ಬೋದು. ನಾನು ಹೇಳದ್ ನಿಮಗೆ ಸುಲಭ ಅನ್ಸುತ್ತೆ, ಬಟ್ ಇದೇ ಒಂದು ಉಪಾಯ ಇರೋದು ಮಾನಸಿಕ ಮದ್ದಿಗೆ. ಬಟ್ ಫಿಸಿಕಲ್ ಪೈನಿಗೆ ಡಾಕ್ಟರ್ ಆ ಥರ ಅವರೆಲ್ಲ ಇವಾಗ ಮುಂದುವರೆದಿದ್ದಾರೆ ಜನರೇಷನ್. ಡಾಕ್ಟರ್ ಅಂತವರೆಲ್ಲ ಏನ್ ಮಾಡ್ಬೋದು, ಅದನ್ನ ಸರಿ ಮಾಡ್ಬೋದು. ಬಟ್ ಮಾನಸಿಕ ಮದ್ದಂದ್ರೆ ಸೈಕಾಲಜಿಕಲ್ ಪೈನಿಗೆ ನಾವೇ ಮದ್ದು. ಅದೇ ತರ ಇನ್ಮುಂದೆ ಯಾವುದೇ ಚಿಕ್ಕ ವಿಚಾರನ ದೊಡ್ಡದ್ ಮಾಡ್ಕೊಂತ ನಿಮ್ಮ ಮನಸ್ಸಿಗೆ ನೋವು ಕೊಡಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು.